ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಅನೇಕ ವಿಡಿಯೋಗಳನ್ನು DLED ವಿದ್ಯಾರ್ಥಿಗಳಿಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಶೇಷವಾಗಿ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ನಾನು ಸಾಲ್ವ್ ಮಾಡಿ ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಒಳ್ಳೆಯ ಕಾಮೆಂಟ್ಸ್ಗಳನ್ನು ನೀವು ನೀಡ್ತಾ ಇದ್ದೀರಾ. ಕಂಟಿನ್ಯೂ ಮಾಡಿ ಅಂತಲೂ ಹೇಳ್ತಾ ಇದ್ದೀರಾ, ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ದಿನ ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಡಿಸೆಂಬರ್ 2022ನಲ್ಲಿ ಏನು ಕ್ವಶನ್ಸ್ಗಳು ಬಂದಿದೆ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ EVS ಅಂತ ನಾವೇನು ಹೇಳ್ತೀವಿ, ಪರಿಸರ ಅಧ್ಯಯನ, ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಸೊ ವಿಶೇಷವಾಗಿ ನಾನು ಇಲ್ಲಿ MCQ ಬಗ್ಗೆ ಚರ್ಚೆ ಮಾಡ್ತೀನಿ. MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆ ಪ್ರಶ್ನೆಗಳು. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ 10 ಅಂಕಗಳಿಗೆ ಈ ಒಂದು ಪ್ರಶ್ನೆಗಳು ಬರುತ್ತೆ. ಟೋಟಲಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ 60ಗೆ ನೀವೇನು ಮಾಡಬೇಕಾಗುತ್ತೆ, 30 ಅಂಕಗಳನ್ನು ನೀವು ತೊಗೊಳ್ಳೇಬೇಕಾಗತ್ತೆ, 30 ಮಾರ್ಕ್ಸ್ ತೊಗೊಳ್ಳೇಬೇಕಾಗತ್ತೆ ಪಾಸ್ ಆಗಬೇಕು ಅಂತ ಹೇಳಿದ್ರು. ಅದಕ್ಕೆ ಈ MCQ ಏನಿದೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. 10ಕ್ಕೆ 10 MCQ ಬಂದರೆ ನಿಮಗೆ ಭಾಳ ಸುಲಭವಾಗಿ ಪಾಸ್ ಆಗೋದಕ್ಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅದಕ್ಕೆ ನಾವು ಈ ದಿನ ಏನು ಮಾಡೋಣ, ಈ ಒಂದು 2022 ಕ್ವಶನ್ ಪೇಪರ್ EVS ಬಗ್ಗೆ ನಾವು MCQನ ಚರ್ಚೆ ಮಾಡೋಣ. ಆಮೇಲೆ 2 ಮಾರ್ಕ್ಸು, ಆಮೇಲೆ 5 ಮಾರ್ಕ್ಸು ನಾವು ಚರ್ಚೆ ಮಾಡೋಣ. ಸೊ ಇಲ್ಲಿ ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಭಾಗ 1 ಬಂದುಬಿಟ್ಟಿದ್ವಿ. ಇದು ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆ 2022 ಕ್ವಶನ್ ಪೇಪರ್ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಇಲ್ಲಿ ನೋಡಿ, ಮೊದಲನೇ ಕ್ವಶನ್ ಏನಿದೆ, ಪರಿಸರದಲ್ಲಿನ ಚಿಕ್ಕ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತ ಹೇಳ್ಬಿಟ್ಟು ಕೇಳಿದ್ದಾವೆ. ಈ ಒಂದು ಪರಿಸರದಲ್ಲಿ ಒಂದು ಚಿಕ್ಕ ವ್ಯವಸ್ಥೆ ಇದೆ, ಅದಕ್ಕೊಂದು ಎಕ್ಸಾಂಪಲನ್ನು ಕೊಡಿ. ಯಾವುದು ಎಕ್ಸಾಂಪಲ್ ಅಂತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆ ಇದೆ. ಆಪ್ಷನ್ಸು ಸಂಸ್ಕೃತಿ ಇದೆ, ಸಮವಯಸ್ಕರು ಇದೆ, ನೆರೆ ಹೊರೆಯವರು ಇದೆ, ನೈಬರ್ಸ್ ಅಂತ ನಾವೇನು ಹೇಳ್ತೀವಿ, ಸಮೂಹ ಮಾಧ್ಯಮ ಅಂತ ಕೂಡ ಇದೆ. ಇಲ್ಲಿ ಚಿಕ್ಕ ವ್ಯವಸ್ಥೆ ಅಂತ ಹೇಳಿದ್ದಾವೆ. ಈ ಚಿಕ್ಕ ವ್ಯವಸ್ಥೆಗೆ ಸಂಸ್ಕೃತಿ ಬರಲ್ಲ, ಯಾಕೆಂದರೆ ಸಂಸ್ಕೃತಿ ಅಂತಕ್ಕಂಥದ್ದು ಒಂದು ದೊಡ್ಡ ವ್ಯವಸ್ಥೆ ಆಗುತ್ತೆ, ಇದು ಆನ್ಸರ್ ಆಗಲ್ಲ. ಸಮೂಹ ಮಾಧ್ಯಮ ಕೂಡ ದೊಡ್ಡ ವ್ಯವಸ್ಥೆ ಆಗಿಬಿಟ್ಟಿದೆ, ಅದು ಕೂಡ ಇಲ್ಲಿ ಆನ್ಸರ್ ಆಗಲ್ಲ. ಇಲ್ಲಿ B ಮತ್ತು Cನಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಆನ್ಸರನ್ನು ಕಂಡ್ಕೋಬೇಕಾಗತ್ತೆ. ಈ ಸಮವಯಸ್ಕರು ಕೂಡ ಆನ್ಸರ್ ಆಗುತ್ತೆ, ಆದರೆ ಯಾವಾಗ ಇಲ್ಲಿ ನೈಬರ್ಸ್, ನೆರೆ ಹೊರೆಯವರು ಅಂತ ಇದೆ, ಅದು ಬಂದಾಗ ನಾವು ಅದನ್ನೇ ನೈಬರ್ಸ್ ಅಂತ ಏನಿದ್ದಾವೆ, ಅದು ನಮ್ಮ ಒಂದು ಪರಿಸರದಲ್ಲಿನ ಚಿಕ್ಕ ವ್ಯವಸ್ಥೆ, ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಏನು ವ್ಯಕ್ತಿಗಳಿದ್ದಾವೆ, ಮನೆಗಳಿದ್ದಾವೆ, ಜನ ಇದ್ದಾವೆ, ಅದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಒಂದು ಪರಿಸರದಲ್ಲಿನ ಚಿಕ್ಕ ವ್ಯವಸ್ಥೆಗೆ ಒಂದು ಎಕ್ಸಾಂಪಲ್ ಅಂತ ನಾವು ತೊಗೊಳ್ತೀವಿ. ಅದಕ್ಕೆ ಸಮವಯಸ್ಕರು ಆಗ್ತವೆ. ಆದರೆ ಇಲ್ಲಿ ಬಹಳ ಸೂಟಬಲ್ ಆಗಿರ್ತಕ್ಕಂಥ ಆನ್ಸರ್ ಯಾವುದು ಅಂತ ಹೇಳಿದ್ರೆ C ಆಪ್ಷನ್ನ ನೀವು ತೊಗೋಬೇಕಾಗತ್ತೆ. ಇಲ್ಲಿ C ಆಪ್ಷನ್ ಇಲ್ದಲೇ ಇದ್ದಿದ್ದರೆ ನಾವು ಸಮವಯಸ್ಕರು ತೊಗೋಬಹುದಾಗಿತ್ತು, ಆದರೆ ಇಲ್ಲಿ C ಆಪ್ಷನ್ ಇದೆ, ಅದಕ್ಕೆ ಸಮವಯಸ್ಕರು ಏನಾಗುತ್ತೆ, ಇಲ್ಲಿ ಆನ್ಸರ್ ಆಗೋದಿಲ್ಲ. ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಆನ್ಸರ್ ನೈಬರ್ಸ್, ಅಂದರೆ ಅಕ್ಕಪಕ್ಕದವ್ರಿಗೆ ನಾವೇನಂತೀವಿ, ನೆರೆ ಹೊರೆಯವರು ಅಂತ ಹೇಳ್ತೀವಿ, ಅದು ಏನಾಗುತ್ತೆ, ಇಲ್ಲಿ ಆನ್ಸರ್ ಆಗುತ್ತೆ. ನಾವು ಕ್ವಶನ್ ನಂಬರ್ 2ಗೆ ಹೋಗೋಣ. ಮಗು ತನ್ನ ದಿನನಿತ್ಯದ ಪರಿಸರದೊಂದಿಗೆ ಪ್ರತಿಕ್ರಿಯಿಸಿ ಸಮಸ್ಯೆಯನ್ನು ಪರಿಹರಿಸುವ ಕೌಶಲವನ್ನು ಈ ಕ್ಷೇತ್ರದಿಂದ ಗಳಿಸಿಕೊಳ್ಳುತ್ತದೆ. ಮಗು ಏನು ಮಾಡುತ್ತೆ, ತಮ್ಮ ದಿನನಿತ್ಯದ ಪರಿಸರದೊಂದಿಗೆ ಏನು ಮಾಡುತ್ತೆ, ಪ್ರತಿಕ್ರಿಯೆ ಮಾಡುತ್ತೆ, ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುತ್ತೆ. ಆ ಬಗೆಹರಿಸ್ತಕ್ಕಂಥ ಕೌಶಲ ಯಾವ ಕ್ಷೇತ್ರದಿಂದ ಗಳಿಸಿಕೊಳ್ಳುತ್ತೆ ಅಂತ ಇದೆ. ಇದು ಭಾಷಾತ್ಮಕ ಅಲ್ವೇ ಅಲ್ಲ, ಭಾಷೆಯಿಂದ ಬರೋದಿಲ್ಲ, ಭಾವನಾತ್ಮಕನೂ ಅಲ್ಲ, ಇದು ಫಿಸಿಕಲ್ ಶಾರೀರಿಕನೂ ಅಲ್ಲ, ಇದು ಜ್ಞಾನಾತ್ಮಕ ಒಂದು ಕ್ಷೇತ್ರದಿಂದ ಏನು ಮಾಡುತ್ತೆ, ತನ್ನ ಸಮಸ್ಯೆಯನ್ನು ಏನು ಮಾಡುತ್ತೆ, ಬಗೆಹರಿಸ್ಕೊಳುತ್ತೆ. ಯಾವುದೇ ಒಂದು ಸಮಸ್ಯೆಯನ್ನು ಮಗು ಬಗೆಹರಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಂತಹ ಕೌಶಲ ಬೇಕು ಅಂದರೆ ಜ್ಞಾನಾತ್ಮಕ ಕೌಶಲ ಬೇಕಾಗತ್ತೆ, ಜ್ಞಾನ ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಆಪ್ಷನ್ ಏನು ಮಾಡಬೇಕಾಗಿ, ಇದಕ್ಕೂ ನೀವು C ಆಪ್ಷನ್ನ ನೀವು ತೊಗೋಬೇಕಾಗತ್ತೆ. ಇಲ್ಲಿ ಆನ್ಸರ್ ಆಗುತ್ತೆ, ನಿಮಗೆ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 3ಗೆ ಹೋಗೋಣ ನಾವು. ಜೀವಿಗಳಿಗೆ ಬೇಕಾದ ಶಕ್ತಿಯನ್ನು ಒಂದರಿಂದ ಇನ್ನೊಂದು ಜೀವಿಗೆ ವರ್ಗಾಯಿಸುವ ನಿರಂತರ ಮಾಧ್ಯಮ. ಜೀವಿಗಳಿಗೆ ಬೇಕಾದ ಶಕ್ತಿ ಒಂದರಿಂದ ಇನ್ನೊಂದು ಜೀವಿಗೆ ವರ್ಗಾಯಿಸುವ ನಿರಂತರ ಮಾಧ್ಯಮ ಯಾವುದು ಅಂತಕ್ಕಂಥದ್ದಿದೆ. ಇಲ್ಲಿ ಜೀವ ವೈವಿಧ್ಯತೆ
ಅಲ್ವೇ ಅಲ್ಲ. ಜೀವ ವೈವಿಧ್ಯತೆ ಅಂತಕ್ಕಂಥದ್ದು, ಜೀವಿಗಳಿಗೆ ವೈವಿಧ್ಯತೆ ಇದೆ ಅಂತಕ್ಕಂಥದ್ದು ಜೀವ ಪರಿಸರ ಅದು ಅಲ್ಲ. ಇಲ್ಲಿ ಆವಾಸ ಅಂತೇಳಿದ್ರೆ ಜೀವಿಗಳು ವಾಸ ಮಾಡುವಕ್ಕೆ ಅವಕಾಶ ಮಾಡಿಕೊಳ್ಳುವಂತಹ ಒಂದು ಕ್ಷೇತ್ರ ಆಗುತ್ತೆ, ಅದು ಆಗಲ್ಲ. ಈ ಆಹಾರ ಸರಪಳಿ ಅಂತ ಏನಿದೆ, ಫುಡ್ ಚೈನ್ ಅಂತ ನಾವು ಹೇಳ್ತೀವಲ್ಲ, ಜೀವಿಗಳಿಗೆ ಬೇಕಾದ ಶಕ್ತಿಯನ್ನು ಒಂದರಿಂದ ಇನ್ನೊಂದು ಜೀವಿಗೆ ಏನಾಗುತ್ತೆ ವರ್ಗಾಯಿಸುತ್ತೆ. ಒಂದು ಜೀವಿ ಮತ್ತೊಂದು ಜೀವಿಯನ್ನು ಏನು ಮಾಡುತ್ತೆ, ತಿಂದು ಏನು ಮಾಡುತ್ತೆ, ಅದು ತನಗೆ ಬೇಕಾದಂತಹ ಶಕ್ತಿಯನ್ನು ಪಡ್ಕೊಳುತ್ತೆ. ಅದನ್ನು ನಾವು ಆಹಾರ ಸರಪಳಿ ಅಂತೀವಿ, ಫುಡ್ ಚೈನ್ ಅಂತ ಹೇಳ್ತೀವಿ. ಈ ಒಂದು ಕ್ಷೇತ್ರವನ್ನು, ಮಾಧ್ಯಮವನ್ನು ನಾವೇಂತೀವಿ ಆಹಾರ ಸರಪಳಿ. ಡಿ ಆಪ್ಷನ್ನ ನೀವೇನು ಮಾಡಬೇಕಾಗುತ್ತೆ, ತಗೋಬೇಕಾಗುತ್ತೆ. ಇದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಇಲ್ಲೂ ಕೂಡ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. 4ನೇ ಕ್ವಶನಲ್ಲಿ ಹೇಳಿಕೆ 1, ಹೇಳಿಕೆ 2 ಅಂತ ಇದೆ. ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ತಪ್ಪು ಅಂತಕ್ಕಂಥದ್ದು ಕೆಳಗೆ ABCDನಲ್ಲಿ ಕೊಟ್ಟಿದ್ದಾರೆ. ಆವಾಸವು ಸಾಮಾಜಿಕ ಒಡನಾಡಿಗಳನ್ನು ಭೇಟಿ ಮಾಡಲು ನೆರವು ನೀಡುತ್ತದೆ ಅಂತಕ್ಕಂಥದ್ದು ಮೊದಲ ಹೇಳಿಕೆ. ಹೇಳಿಕೆ 2 ಏನಿದೆ, ಆವಾಸವು ಪ್ರಾಣಿ ವರ್ಗವನ್ನು ಏಳಿಗೆ ಆಗಲು ಅನುಕೂಲ ಸ್ಥಿತಿಯನ್ನು ಒದಗಿಸುತ್ತದೆ. ಆವಾಸ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಏನು ಬದುಕೋದಕ್ಕೆ ಏನು ವ್ಯವಸ್ಥೆ ಮಾಡುತ್ತೆ ಆ ಒಂದು ಸ್ಥಿತಿಯನ್ನು ಆವಾಸ ಅಂತ ಹೇಳ್ತೀವಿ. ಇಲ್ಲಿ ಮೊದಲನೇ ಹೇಳಿಕೆ ನೋಡಿ, ಆವಾಸವು ಸಾಮಾಜಿಕ ಒಡನಾಡಿಗಳನ್ನು ಭೇಟಿ ಮಾಡಲು ನೆರವು ಸಾಮಾಜಿಕ ಒಡನಾಡಿಗಳನ್ನು ಭೇಟಿ ಮಾಡಲು ನೆರವು ನೀಡುತ್ತದೆ. ತಪ್ಪು. ಆವಾಸವು ಯಾವತ್ತೂ ಕೂಡ ಸಾಮಾಜಿಕ ಒಡನಾಡಿಗಳನ್ನು ಭೇಟಿ ಮಾಡಲು ಅವಕಾಶ ಕೊಡೋದಿಲ್ಲ. ಆವಾಸ ಏನು ಮಾಡುತ್ತೆ, ಪ್ರಾಣಿ ವರ್ಗವನ್ನು ಏಳಿಗೆ ಮಾಡಲು ಅದನ್ನು ಬದುಕೋದಕ್ಕೆ, ಅದರ ಒಂದು ಸಂತತಿಯನ್ನು ಹೆಚ್ಚು ಮಾಡೋದಕ್ಕೆ ಏನು ಮಾಡುತ್ತೆ, ಅನುಕೂಲ ಮಾಡುತ್ತೆ. ಅದಕ್ಕೆ ಆವಾಸವು ಪ್ರಾಣಿ ವರ್ಗವನ್ನು ಏಳಿಗೆ ಆಗಲು ಅನುಕೂಲ ಸ್ಥಿತಿಯನ್ನು ಒದಗಿಸುತ್ತೆ ಅನ್ನೋದು ಕರೆಕ್ಟು. ಅಂದರೆ ಮೊದಲ ಹೇಳಿಕೆ ಏನಿದೆ ತಪ್ಪಿದೆ. ಸೆಕೆಂಡ್ ಹೇಳಿಕೆ 2 ಏನಿದೆ ಅದು ಸರಿ ಇದೆ. ಇಲ್ಲಿ ನೋಡಿ ಆಪ್ಷನ್ಸನ್ನು ನಾವು ನೋಡ್ಕೊಂಬರೋಣ. ಹೇಳಿಕೆ 1 ಮತ್ತು 2 ಸರಿ ಅಂತ ಇದೆ, ಇದು ತಪ್ಪಾಗುತ್ತೆ. ಯಾಕೆಂದರೆ ಹೇಳಿಕೆ 1 ತಪ್ಪಾಗಿದೆ. ಹೇಳಿಕೆ 1 ಸರಿ, 2 ತಪ್ಪು. ಇದು ಕೂಡ ತಪ್ಪಾಗುತ್ತೆ, ಯಾಕೆಂದರೆ ಹೇಳಿಕೆ ಮೊದಲನೇದು ತಪ್ಪಾಗಿದೆ. ಹೇಳಿಕೆ 1 ಮತ್ತು 2 ತಪ್ಪು ಅನ್ನೋ ಇದೆ. ಇಲ್ಲಿ ಹೇಳಿಕೆ ಸೆಕೆಂಡ್ ಏನಾಗಿದೆ, ಸರಿ ಇದೆ. ಅದಕ್ಕೋಸ್ಕರ ಡಿ ಆಪ್ಷನ್ ನೋಡಿ, ಹೇಳಿಕೆ 1 ತಪ್ಪು, ಇದು ನೋಡಿ ತಪ್ಪು. ಹೇಳಿಕೆ ಸೆಕೆಂಡ್ ಏನಿದೆ ಸರಿ. ಇದಕ್ಕೆ ನಾವು ಯಾವ ಆಪ್ಷನ್ ತೊಗೋಬೇಕಾಗುತ್ತೆ, ಡಿ ಆಪ್ಷನ್ಸನ್ನು ನಾವು ತಗೋಬೇಕಾಗತ್ತೆ. ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು ಇಲ್ಲಿ. ಯಾಕೆಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಇದೆ. ಅದಕ್ಕೋಸ್ಕರ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಮೊದಲೇ ನಾವು ನಿಗದಿ ಮಾಡಿಕೊಂಡು ಆಮೇಲೆ ಆಪ್ಷನ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಚೂಸ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ 1 ಅಂಕ ಎಲ್ಲೂ ಕೂಡ ಲಭ್ಯ ಆಗುತ್ತೆ. ಕ್ವಶನ್ಸು ತುಂಬಾ ಲಾಂಗ್ ಇದೆ, ಲೆಂತಿ ಇದೆ ಅಂತ ಹೇಳಿದ್ರೆ ನೀವು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಧಾನವಾಗಿ ನೀವು ಓದ್ಕೊಂಡ್ರೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಕ್ವಶನ್ ನಂಬರ್ 5 ನೋಡೋಣ ಈಗ. ಪರಿಸರ ಅಧ್ಯಯನ ಶಿಕ್ಷಕರೊಬ್ಬರು ತಮ್ಮ ಶಾಲಾ ಕೈತೋಟದಲ್ಲಿ ವಿವಿಧ ರೀತಿಯ ಗಿಡ ಮರಗಳನ್ನು ಬೆಳೆಸಲು ಮಕ್ಕಳನ್ನು ತೊಡಗಿಸಿಕೊಂಡು ಕಲಿಕೆಯನ್ನು ಅನುಕೂಲಿಸುತ್ತಾರೆ. ಇವರು ಬಳಸುತ್ತಿರುವ ಪದ್ಧತಿ ಯಾವುದು ಅಂತ. ಸೊ ಎನ್ವಿರಾನ್ಮೆಂಟಲ್ ಸ್ಟಡೀಸಲ್ಲಿ ಟೀಚರ್ ಏನು ಮಾಡ್ತಾರೆ, ಶಾಲಾ ಕೈತೋಟದಲ್ಲಿ ಅನೇಕ ಡಿಫ್ರೆಂಟ್ ಆಗಿರ್ತಕ್ಕಂಥ ಗಿಡ ಮರಗಳನ್ನು ಬೆಳೆಸ್ತವೆ. ಆ ಬೆಳೆಸೋದಕ್ಕೋಸ್ಕರ ಮಕ್ಕಳನ್ನು ತೊಡಗಿಸ್ಕೊಂಡು ಕಲಿಕೆಯನ್ನು ಅನುಕೂಲಿಸ್ತವೆ. ಇದು ಯಾವ ಪದ್ಧತಿ ಅಂತ ಇದೆ. ಇದು ಸಾಂಪ್ರದಾಯಿಕ ಪದ್ಧತಿ ಅಥವಾ ಕಲಿಕೆನ ಅಲ್ವೇ ಅಲ್ಲ. ಇದು ಸಾಂಪ್ರದಾಯಿಕ ಕಲಿಕೆ ಅಲ್ಲ. ಕೃತಕ ಸನ್ನಿವೇಶ, ತಾವೇ ಕೃತಕವಾದ ಸನ್ನಿವೇಶ ಕಲಿಕೆ ಮಾಡ್ಕೊಂಡಿದ್ದಾಗ ಇಲ್ಲ. ಇಲ್ಲಿ ಪರಿಸರ ಅಧ್ಯಯನ ಮಾಡಬೇಕಾದ್ರೆ ಶಿಕ್ಷಕರು ತಮ್ಮ ಶಾಲಾ ಕೈತೋಟದಲ್ಲಿ ವಿವಿಧ ರೀತಿಯ ಗಿಡಮರಗಳನ್ನು ಬೆಳೆಸೋದಕ್ಕೆ ಮಕ್ಕಳನ್ನು ತೊಡಗಿಸ್ಕೊಂಡು ಕಲಿಕೆಯನ್ನು ಅನುಕೂಲಿಸ್ತಾರೆ ಅಂತ ಹೇಳಿದ್ರೆ ಇದು ಏನು ವಿಷಯ ಆಧಾರಿತ ಕಲಿಕೆನ, ಅದು ಅಲ್ಲ. ಇಲ್ಲಿ ಅನುಭವನಾತ್ಮಕ ಕಲಿಕೆ ಅಂತಕ್ಕಂಥದ್ದು ಹೇಳ್ಬೋದು. ಯಾಕೆಂದರೆ ಆ ಟೀಚರ್ಗೆ ಅನುಭವ ಇದೆ, ಗಿಡ ಮರಗಳನ್ನು ಬೆಳೆಸಿ ಅದರ ಬಗ್ಗೆ ಅನೇಕ ಥರದ ಅನುಭವ ಇದೆ. ಮಕ್ಕಳನ್ನೇನು ಮಾಡ್ತವೆ, ಮಕ್ಕಳನ್ನು ತೊಡಗಿಸ್ಕೊಂಡು ತಮ್ಮ ಅನುಭವದ ಮೂಲಕ ಮಕ್ಕಳಿಗೆ ಕಲಿಕೆಯನ್ನು ಮಾಡ್ತಾರೆ. ಇದಕ್ಕೆ ಸಿ ಆಪ್ಷನ್ನ ನೀವು ತಗೋಬೇಕಾಗುತ್ತೆ. ಅನುಭವನಾತ್ಮಕ ಕಲಿಕೆ ಅಂತ ನಾವು ಹೇಳ್ಬೋದು. ಇದಕ್ಕೂ ಕೂಡ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 6ಗೆ ಹೋಗೋಣ. ಕ್ವಶನ್ ನಂಬರ್ 6ಅಲ್ಲಿ ಪ್ರಕೃತಿ ಈ ವಿಶ್ವದಲ್ಲಿನ ಪ್ರತಿಯೊಂದು ಜೀವಿಗೂ ಸೇವೆ ಓಕೆ, ಹಾಗೂ ಮುಂದಿನ ಪೀಳಿಗೆಗೂ ಸೇವೆ ಓಕೆ ಎಂಬುದನ್ನು ಬೆಳೆಸುವ ಮೌಲ್ಯ ನೋಡಿ. ಈ ಏನಿದೆ, ಈ ನೇಚರ್ ಅಂತಕ್ಕಂಥದ್ದು ಏನಿದೆ, ಈ ವಿಶ್ವದಲ್ಲಿನ ಪ್ರತಿಯೊಂದು ಜೀವಿಗೂ ಸೇವಿದೆ. ಈ ನೇಚರ್ ಅಂತಕ್ಕಂಥದ್ದು ಎಲ್ಲ ಜೀವಿಗೆ ಸೇವಿದೆ ಹಾಗೂ ಮುಂದಿನ ಪೀಳಿಗೆಗೂ ಸೇವಿದೆ.
ಎಂಬುದನ್ನು ಬೆಳೆಸುವ ಮೌಲ್ಯ ಯಾವುದು? ಈ ಒಂದು ನೇಚರ್ ಏನಿದೆ, ಪ್ರಕೃತಿ ಏನಿದೆ, ಕೇವಲ ನಮಗೆ ಅಲ್ಲ, ಇಡೀ ವಿಶ್ವದ ಎಲ್ಲ ಜೀವಿಗಳಿಗೂ ಸೇರಿಕೊಂಡಿದೆ, ಬಿಲಾಂಗ್ ಆಗಿದೆ, ಮುಂದಿನ ಪೀಳಿಗೆಗೂ ಕೂಡ ಇದು ಬಿಲಾಂಗ್ ಆಗುತ್ತೆ, ಸೇರಿದೆ ಅಂತ ಆ ಒಂದು ಮನೋಭಾವನೆಯನ್ನು ಬೆಳೆಸ್ತಕ್ಕಂಥ ಮೌಲ್ಯ ಯಾವುದು ಅಂತೇಳಿದ್ರೆ ಸಾಮಾಜಿಕ ಮೌಲ್ಯ ಅಲ್ಲವೇ ಅಲ್ಲ. ಸೌಂದರ್ಯಾತ್ಮಕ ಮೌಲ್ಯ ಮೊದಲೇ ಅಲ್ಲ. ಇಲ್ಲಿ ಸನ್ನಡತೆಯ ಮೌಲ್ಯ ಆಗೋದಿಲ್ಲ, ನೈತಿಕ ಮೌಲ್ಯ ಆಗುತ್ತೆ. ಮಾರಲ್ ವ್ಯಾಲ್ಯೂ ಅಂತ ನಾವೇನು ಹೇಳ್ತೀವಿ ಅಂದರೆ ಎಲ್ಲ ನಮ್ಮದು, ಎಲ್ಲ ನನಗೆ ಸೇರಿದ್ದು ಅಂತಕ್ಕಂಥದ್ದು ಅನೈತಿಕ ಆಗುತ್ತೆ. ಎಲ್ಲ ಜನಗಳಿಗೆ, ಇಡೀ ವಿಶ್ವಕ್ಕೆ ಸೇರ್ಪಡೆಯಾಗಿದೆ ಅಂತಕ್ಕಂಥ ಒಂದು ಮೌಲ್ಯವನ್ನು ಬೆಳೆಸ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನೈತಿಕ ಮೌಲ್ಯ ಅಂತ ನಾವು ಹೇಳ್ಬೋದು. ಇಲ್ಲಿ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 7ಗೆ ಹೋಗೋಣ. ಪರಿಸರ ಅಧ್ಯಯನ ಶಿಕ್ಷಕರು ತಮ್ಮ ತರಗತಿ ಮಕ್ಕಳಿಗೆ ಆಕಾಶದಲ್ಲಿ ಮೂಡಿದ ಕಾಮನಬಿಲ್ಲನ್ನು ವೀಕ್ಷಿಸಲು ಅನುವು ಮಾಡುವರು. ಇದು ಈ ಕೆಳಗಿನ ಮಾರ್ಗಕ್ಕೆ ಉದಾಹರಣೆ ನೋಡಿ. ಈಗ ಎನ್ವಿರಾನ್ಮೆಂಟಲ್ ಸ್ಟಡಿ EVS ಪಾಠ ಮಾಡ್ತಕ್ಕಂಥ ಟೀಚರು ತಮ್ಮ ಕ್ಲಾಸ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ ಆಕಾಶದಲ್ಲಿ ನೋಡಿ ಕಾಮನಬಿಲ್ ಬಂದಿದೆ, ಅದನ್ನು ವೀಕ್ಷಣೆ ಮಾಡಿ ಅಂತ ಅನುವು ಮಾಡಿಕೊಡ್ತಾರೆ. ಇದು ಯಾವುದಕ್ಕೆ ಎಕ್ಸಾಂಪಲ್ಲು? ಆಕಾಶದಲ್ಲಿ ಏನು ಬಂದಿದೆ? ಕಾಮನಬಿಲ್ ಬಂದಿದೆ. ಶಿಕ್ಷಕರು ಏನು ಮಾಡ್ತಾರೆ? EVS ಪಾಠ ಮಾಡ್ತಕ್ಕಂಥವ್ರು ಶಿಕ್ಷಕರು ತಮ್ಮ ಮಕ್ಕಳನ್ನು ಆ ಕಾಮನಬಿಲ್ಲನ್ನು ತೋರಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅಂದರೆ ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಏನು ನೋಡಿ, ಪರಿಸರದಲ್ಲಿನ ಕೃತಕ ಅಂದರೆ ಆಗದೇ ಇಲ್ಲ. ಕೃತಕ ಅಂದರೆ ಮಾನವ ನಿರ್ಮಿತ. ಕಾಮನಬಿಲ್ ಏನು ಮಾನವ ಮಾಡಿದ್ದಲ್ಲ, ಇದು ತಪ್ಪು. ಮತ್ತು ತರಗತಿಯಲ್ಲಿನ ಕೃತಕ ಪರಿಸರ ಮೊದಲೇ ಆಗಲ್ಲ. ಕೃತಕ ಬಂತು ಅಂದರೆ ಆಗೋದಿಲ್ಲ. ಯಾಕೆಂದರೆ ಕಾಮನಬಿಲ್ಲು ಆಕಾಶದಲ್ಲಿ ಮೂಡಿದೆ, ಅದು ನಾವು ಮಾಡಿದ್ದಲ್ಲ. ಕೃತಕ ಅಂದರೆ ಮಾನವ ನಿರ್ಮಿತ ಅಂತ ಹೇಳ್ಬಿಟ್ಟು. ಮತ್ತು ತರಗತಿಯಲ್ಲಿನ ನೈಜ ಪರಿಸರ, ತರಗತಿಯಲ್ಲಿ ಇರ್ತಕ್ಕಂಥ ತರಗತಿಯ ಒಳಗೆ ನೈಜ ಪರಿಸರ ತರಗತಿಯ ಒಳಗೆ ಇದೆಯಾ? ಇಲ್ಲ, ಅದು ಕೂಡ ತಪ್ಪಾಗುತ್ತೆ. ಇದು ಪರಿಸರದಲ್ಲಿನ ನೈಜ ಪರಿಸರ. ನೋಡಿ, ಪರಿಸರದಲ್ಲಿ ಒಂದು ನೈಜ ಪರಿಸರ ಅಂದರೆ ಏನು ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ಲಿ ಒಂದು ನೈಜವಾಗಿರ್ತಕ್ಕ, ನೈಜ ಅಂತ ಹೇಳಿದ್ರೆ ನಿಜವಾದ, ವಾಸ್ತವಿಕ. ಕಾಮನಬಿಲ್ಲು ಆಕಾಶದಲ್ಲಿ ಬಂದಿರತಕ್ಕಂಥದ್ದು ವಾಸ್ತವಿಕ, ನೈಜವಾದದ್ದು. ಅಂದರೆ ಪರಿಸರದಲ್ಲಿನ ನೈಜ ಪರಿಸರವನ್ನು ಇದು ಆನ್ಸರ್ ಆಗಿ ನಾವು ತಗೋಬೋದು ಅಂತಕ್ಕಂಥದ್ದು. ಒಬ್ಬ ಟೀಚರ್ EVS ಪಾಠ ಮಾಡ್ತಕ್ಕಂಥವ್ರು ಆಕಾಶದಲ್ಲಿ ಕಾಮನಬಿಲ್ಲು ತಾನೇ ಮೂಡಿ ಬಂದಾಗ ಅದನ್ನು ವೀಕ್ಷಣೆ ಮಾಡೋದಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಯಾವ ಮಾರ್ಗ ಅಂತ ಹೇಳಿದ್ರೆ ಪರಿಸರದಲ್ಲಿನ ನೈಜ ಪರಿಸರ ಅಂತಕ್ಕಂಥದ್ದು ಅದಕ್ಕೆ ಎಕ್ಸಾಂಪಲ್ ಆಗುತ್ತೆ. ನೀವಿಲ್ಲಿ ಆಪ್ಷನ್ B ತಗೋಬೇಕು. ಇಲ್ಲಿ ನಿಮಗೆ 1 ಅಂಕ ಏನಾಗುತ್ತೆ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 8ಗೆ ಹೋಗೋಣ. ಜೀವ ವೈವಿಧ್ಯತೆ ಎಂಬ ಪರಿಕಲ್ಪನೆಯನ್ನು ಬೋಧಿಸುವಾಗ ಅತ್ಯಂತ ಪರಿಣಾಮಕಾರಿಯಾಗಬಹುದಾದ ಒಂದು ಸಂಪನ್ಮೂಲ ಯಾವುದು? ನೋಡಿ, ಈಗ ಜೀವ ವೈವಿಧ್ಯತೆ ಅಂತ ಇದೆ ಅಂದರೆ ಇಡೀ ಜಗತ್ತಲ್ಲಿ ಅನೇಕ ಜೀವಿಗಳು, ವೈವಿಧ್ಯಮಯವಾದಂತಹ ಜೀವಿಗಳು ಬದುಕ್ತಾ ಇದ್ದಾವೆ ಅಂತ ಕಾನ್ಸೆಪ್ಟನ್ನು, ಪರಿಕಲ್ಪನೆಯನ್ನು ಬೋಧಿಸಬೇಕು. ಅಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ, ಯುನೀಕ್ ಆಗಿರ್ತಕ್ಕಂಥ ಒಂದು ಜೀವಿಗಳು ಈ ಒಂದು ಜಗತ್ತಲ್ಲಿ ಬದುಕ್ತಾ ಇದ್ದಾವೆ. ಈ ಜೀವ ವೈವಿಧ್ಯತೆ ಅಂತಕ್ಕಂಥ ಒಂದು ಪರಿಕಲ್ಪನೆ, ಕಾನ್ಸೆಪ್ಟನ್ನು ಬೆಳೆಸಬೇಕು ಅಥವಾ ಟೀಚ್ ಮಾಡಬೇಕು ಅಂದರೆ ಯಾವ ಸಂಪನ್ಮೂಲವನ್ನು ನೀವು ಬಳಸ್ತೀವ ಅಂತಕ್ಕಂಥದ್ದು. ಮುದ್ರಿತ ಚಿತ್ರಗಳು ಆಗಲ್ಲ. ಚಿತ್ರಗಳ ಮೂಲಕ ನಾವು ಜೀವ ವೈವಿಧ್ಯತೆಯನ್ನು ಅತ್ಯಂತ ಹೆಚ್ಚು ಪರಿಣಾಮಕಾರಿ, ಎಫೆಕ್ಟಿವ್ ಆಗಿ ಪಾಠ ಮಾಡೋಕ್ಕಾಗಲ್ಲ. ಚಿತ್ರಪಟಗಳು ಕೂಡ ಅತ್ಯಂತ ಎಫೆಕ್ಟಿವ್ ಆಗಿ ನಾವು ಜೀವ ವೈವಿಧ್ಯತೆ ಬಗ್ಗೆ ನಾವು ಪಾಠ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಿಂಚುಪಟ್ಟಿ ಮೊದಲೇ ಆಗಲ್ಲ. ನಾವೇನು ಮಾಡ್ಬೋದು, ವಿಡಿಯೋ ಮೂಲಕ ನಾವೇನು ಮಾಡ್ಬೋದು, ಜೀವ ವೈವಿಧ್ಯತೆ ಬಗ್ಗೆ ಮಕ್ಕಳಿಗೆ ವಿಡಿಯೋ ತೋರಿಸಿ, ವಿಡಿಯೋದಲ್ಲಿ ಏನಿರುತ್ತೆ, ಆಡಿಯೋನೂ ಇರುತ್ತೆ ಮತ್ತು ವಿಡಿಯೋನೂ ಇರುತ್ತೆ. ಅಲ್ಲಿ ಮಕ್ಕಳು ನೋಡಲೂಬೋದು ಮತ್ತು ಕೇಳಲೂಬೋದು. ಅದನ್ನು ಏಕಕಾಲದಲ್ಲಿ ಮಾಡ್ಬೋದು. ಆವಾಗ ಏನಾಗುತ್ತೆ, ಜೀವ ವೈವಿಧ್ಯತೆಯ ಒಂದು ಕಾನ್ಸೆಪ್ಟ್ ಏನಿದೆ ಮಕ್ಕಳಿಗೆ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ನಾವೇನು ಮಾಡ್ಬೋದು, ಟೀಚ್ ಮಾಡ್ಬೋದು. ಯಾವುದ್ರ ಮೂಲಕ? ವಿಡಿಯೋ ಮೂಲಕ. ಅದಕ್ಕೆ ಇಲ್ಲಿ ಆನ್ಸರ್ ಏನಾಗುತ್ತೆ, ವಿಡಿಯೋ ಆಗುತ್ತೆ. ಜೀವ ವೈವಿಧ್ಯತೆ ಎಂಬ ಪರಿಕಲ್ಪನೆಯನ್ನು ಅತ್ಯಂತ ಎಫೆಕ್ಟಿವ್ ಆಗಿ ನಾವು ಬೋಧಿಸಬೇಕು ಅಂತ ಹೇಳಿದ್ರೆ ಯಾವ ಸಂಪನ್ಮೂಲ? ವಿಡಿಯೋ ಅಂತಕ್ಕಂಥದ್ದು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದಕ್ಕೂ ನಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 9ಗೆ ಹೋಗೋಣ.
ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಸಂಭಾಷಣಾ ಟಿಪ್ಪಣಿಗಳು. ಯಾವುದಕ್ಕೆ ಸಂಬಂಧಪಟ್ಟಂತೆ? ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಸಂಭಾಷಣಾ ಪಟ್ಟಿಗಳು, ವಾರ್ತೆಗಳು, ಟೀಕೆಗಳು ಹೊತ್ತು ತರುವ ಮಕ್ಕಳ ತ್ರೈಮಾಸಿಕ ನಿಯತಕಾಲಿಕೆ ಯಾವುದು? ಡೌನ್ ಟು ಅರ್ತ್ ಅಲ್ಲ, ಆಮೇಲೆ ಸ್ಯಾಂಕ್ಚುರಿ ಏಷ್ಯಾ ಮತ್ತು ಸ್ಯಾಂಕ್ಚುರಿ ಕ್ಲಬ್ ಮೊದಲೇ ಅಲ್ಲ, ಹಾರ್ನ್ಬಿಲ್ ಅಲ್ವೇ ಅಲ್ಲ, ಗ್ರೀನ್ ಫೈಲ್ ಅಂತ ಹೇಳ್ತೀವಿ. ಇದಕ್ಕೆ ಏನಂತೀವಿ? ಬಿ ಆನ್ಸರ್ ಗ್ರೀನ್ ಫೈಲ್. ಅಂದರೆ ಪರಿಸರ ಅಂದರೆ ಗ್ರೀನ್ ಅಂತ ನೀವು ಅಂದ್ಕೋಬೇಕಾಗತ್ತೆ. ಈ ಗ್ರೀನ್ ಫೈಲ್ ಅಂತಕ್ಕಂಥ ಒಂದು ಏನು ನಿಯತಕಾಲಿಕೆ, ತ್ರೈಮಾಸಿಕ ನಿಯತಕಾಲಿಕೆ ಏನಿದೆ ಅದು ಅನೇಕ ಸಂಭಾಷಣಾ ಟಿಪ್ಪಣಿಗಳು, ವಾರ್ತೆಗಳು, ಟೀಕೆಗಳು ಮಕ್ಕಳಿಗೆ ನೀಡುತ್ತೆ. ಇದಕ್ಕೆ ಗ್ರೀನ್ ಫೈಲ್ ಅಂತ ನಾವು ನೇಮನ್ನು ಕೊಟ್ಟಿದ್ದೀವಿ. ಇದಕ್ಕೂ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 10, ಕೊನೆಯ ಒಂದು ಕ್ವಶನ್ ಇದು. ಪರಿಸರದಲ್ಲಿನ ವಿವಿಧ ಸಂಪನ್ಮೂಲಗಳನ್ನು ಕೆಳಗೆ ತೋರಿಸುವ ರೀತಿ ವರ್ಗೀಕರಿಸುವ ಪದ್ಧತಿಯನ್ನು ಹೊಂದಿದೆ. ನೋಡಿ, ಒಂದು ಕಡೆ ಏನಿದೆ ವರ್ಗೀಕರಣ ಮಾಡಿದ್ದೇವೆ. ಕಾಡು, ಪ್ರಾಣಿಗಳು, ಪಕ್ಷಿಗಳು, ಮೀನು, ಕಲ್ಲಿದ್ದಲು, ಪೆಟ್ರೋಲ್ ಅಂತಕ್ಕಂಥದ್ದಿದೆ. ಇನ್ನೊಂದು ಕಡೆ ಮಣ್ಣು, ನೀರು, ಗಾಳಿ, ಬೆಳಕು ಒಂದಿದೆ. ಈ ವರ್ಗೀಕರಣ ಏನನ್ನು ತೋರಿಸುತ್ತೆ? ಈ ವರ್ಗೀಕರಣ ಕೆಳಗಿನ ಅಂಶಗಳನ್ನು ಪ್ರತಿಪಾದಿಸುತ್ತದೆ ಅಂತ ಇದೆ. ಅಂದರೆ ಯಾವುದು ABCDನಲ್ಲಿ ಯಾವುದು ಅಂತಕ್ಕಂಥದ್ದು ಇಲ್ಲಿದೆ. ಒಂದು ಪ್ರಾಣಿ ಮೂಲ, ಸಸ್ಯ ಮೂಲ ಆಗದೆ, ಇಲ್ಲಿ ಸಸ್ಯ ಇಲ್ಲವೇ ಇಲ್ಲ. ಪ್ರಾಣಿ ಮೂಲ, ಸಸ್ಯ ಮೂಲ ತಪ್ಪಾಗುತ್ತೆ. ಭೌತಿಕ, ರಾಸಾಯನಿಕ ಆಗದೇ ಇಲ್ಲ. ಇದು ಸ್ವಾಭಾವಿಕ, ಮಾನವ ನಿರ್ಮಿತ. ಈ ಮಣ್ಣು, ನೀರು, ಗಾಳಿ ಮಾನವ ಮಾಡಲಿಲ್ಲ. ಕಾಡು, ಪ್ರಾಣಿ, ಪಕ್ಷಿಗಳು ಅದು ಕೂಡ ಮಾನವ ನಿರ್ಮಿತ ಅಲ್ಲ. ಇಲ್ಲಿ ಮಾನವ ನಿರ್ಮಿತ ಅಂದ ತಕ್ಷಣ ತಪ್ಪಾಗ್ಬಿಡುತ್ತೆ. ಇದು ನಾವೇನನ್ಬೋದು? ಜೈವಿಕ, ಅಜೈವಿಕ ಅನ್ಬೋದು. ಜೈವಿಕ ಅಂದರೆ ಜೀವ ಇರ್ತಕ್ಕಂಥ, ಅಜೈವಿಕ ಅಂದರೆ ಜೀವ ಎಲ್ಲೆಲ್ಲ ಇರ್ತಕ್ಕಂಥ. ಈ ಥರ ನಾವೇನು ಮಾಡೋದು? ವರ್ಗೀಕರಣ ಮಾಡ್ಬೋದು. ಅಂದರೆ ಕಾಡು, ಪ್ರಾಣಿ, ಪಕ್ಷಿ, ಮೀನು, ಕಲ್ಲಿದ್ದಲು ಇದನ್ನು ಜೈವಿಕವಾಗಿ ಏನಾಗಿದೆ ನಮಗೆ ಸಿಕ್ಕಿದೆ. ಮತ್ತು ಮಣ್ಣು, ನೀರು, ಗಾಳಿ ಅಜೈವಿಕ ಅಂತಕ್ಕಂಥ ನಾವು ಹೇಳ್ಬೋದು. ಇದಕ್ಕೆ ಆಪ್ಷನ್ ನಾವು B-ಯನ್ನು ತಗೋಬೋದು. ಹೀಗೆ ಮಾಡಿದಾಗ ನಮಗೆ 1 ಅಂಕ ಇಲ್ಲೂ ಕೂಡ ನಮಗೆ ಲಭ್ಯ ಆಗುತ್ತೆ. ಸೊ ಹೀಗೆ ನಾವು ಎಷ್ಟು ಕ್ವಶನ್ಸನ್ನು ನಾವೇನು ಮಾಡಿದ್ದೀವಿ? 10 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಈಗ ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಯಾಕೆ ಈ ಆನ್ಸರ್ ಆಗುತ್ತೆ, ಯಾಕಾಗಲ್ಲ ಅದು ಕೂಡ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಮತ್ತು ಇದೇ ಒಂದು ಕ್ವಶನ್ ಪೇಪರ್ನ 2 ಮಾರ್ಕ್ಸ್ ಕ್ವಶನ್ಸನ್ನು ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಏನು ಮಾಡ್ತೀನಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೀವು ಸಾಕಷ್ಟು ವೀಡಿಯೋಗಳನ್ನು ಮತ್ತು ಸಾಕಷ್ಟು ಈ ಪ್ರೀವಿಯಸ್ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಿದಾಗ, ನೋಡಿದಾಗ ನಿಮಗೇನಾಗುತ್ತೆ? ಒಂದು ಐಡಿಯಾ ಏನಾಗುತ್ತೆ? ಡೆವಲಪ್ ಆಗುತ್ತೆ. ಕೇವಲ ಸೋರ್ಸ್ ಬುಕ್ಕನ್ನು ಓದಿದ್ವಿ, ಟೆಕ್ಸ್ಟ್ ಬುಕ್ಕನ್ನು ಓದಿದ್ರೆ ಪಾಸ್ ಆಗೋದಕ್ಕೆ ಏನಾಗುತ್ತೆ? ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ನೀವೇನು ಮಾಡಬೇಕು? ಸಾಲ್ವ್ ಮಾಡಬೇಕಾಗತ್ತೆ. ಮತ್ತು ಆದಷ್ಟು ಕೆಲವೊಂದು ವೀಡಿಯೋಗಳನ್ನು ನೋಡ್ತಾ ಇದ್ವಿ. ನಿಮಗೆ ವೀಡಿಯೋದಲ್ಲಿ ನೋಡಿದ್ದು ಏನಾಗುತ್ತೆ? ನೋಡೋದಕ್ಕೂ ಮತ್ತು ಕೇಳೋದಕ್ಕೂ ಸೈಮಲ್ಟೇನಿಯಸ್ ಆಗಿ ನಿಮಗೆ ಅವಕಾಶ ಸಿಗುತ್ತೆ. ಮತ್ತು ಹೆಚ್ಚಿನ ಒಂದು ಕಲಿಕೆ ನಿಮ್ಮಲ್ಲಿ ಉಂಟಾಗುತ್ತೆ ಮತ್ತು ನೆನಪಲ್ಲಿ ಉಳಿತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇನು ಮಾಡಿ? ಹೆಚ್ಚೆಚ್ಚು ವೀಡಿಯೋಗಳನ್ನು ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ನೀವು ನೋಡಿ ಸಾಲ್ವ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಿಂದ ನಿಮಗೆ ಸಾಕಷ್ಟು ಅನುಕೂಲ ಆಯಿತು ಅಂತೇಳಿದ್ರೆ, ನಿಮ್ಗೆ ಇಷ್ಟ ಆಯಿತು ಅಂತೇಳಿದ್ರೆ ಇದನ್ನು ನೀವೇನು ಮಾಡಿ? ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಏನು ಮಾಡಿ? ನೀವು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮಿನೇಷನಲ್ಲಿ ತೇರ್ಗಡೆ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.